ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬಂಗುಡೆ ಫ್ರೈ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಟೇಸ್ಟಿ, ತುಂಬ ಈಸಿ ಮಾಡೋದು. ಹಾಗಾದರೆ ಈ ಬಂಗುಡೆ ಫ್ರೈಯನ್ನು ಯಾವ ರೀತಿ ಮಾಡೋದು, ಏನೆಲ್ಲ ಮಸಾಲೆ ಹಾಕೋದು ಅಂತ ಹೇಳ್ತೇನೆ, ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು 3 ಬಂಗುಡೆ ತಗೊಂಡಿದ್ದೇನೆ. ಒಳ್ಳೆ ಫ್ರೆಶ್ ಬಂಗುಡೆ ನೋಡಿ, ದೊಡ್ಡ ದೊಡ್ಡ ಬಂಗುಡೆ. ನಿಮಗೆ ಈಗ ಕ್ಯಾಮರಾದಲ್ಲಿ ಎಷ್ಟು ದೊಡ್ಡದು ಕಾಣ್ತಾ ಉಂಟು ಗೊತ್ತಿಲ್ಲ, ತುಂಬ ದೊಡ್ಡ ದೊಡ್ಡ ಬಂಗುಡೆ ಮಾತ್ರ ಒಳ್ಳೆ ಫ್ರೆಶ್ ಇದೆ ನೋಡಿ. ಇದನ್ನು ನೋಡಿ ತುಂಬ ಖುಷಿ ಆಯಿತು, ಹಾಗಾಗಿ ಫ್ರೈ ಮಾಡುವಂತೆ ಎನಿಸಿದೆ. ಹಾಗೆ ನಾನು ಆ ಫ್ರೈ ಮಾಡೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಕಟ್ ಮಾಡಿ ವಾಶ್ ಎಲ್ಲ ಮಾಡಿ ತರುವ ಫಸ್ಟಿಗೆ. ಇನ್ನು ನಾನಿಲ್ಲಿ ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಎಲ್ಲ ತಂದಿದ್ದೇನೆ. ಇನ್ನೊಂದು ಸಲ ಕಟ್ ಮಾಡಿ ಎಲ್ಲ ಆದ ನಂತರ ಒಂದು 2 ನಿಮಿಷ ಇಟ್ಟರೆ ಅದರ ಬ್ಲಡ್ ಎಲ್ಲ ಬಿಡ್ತದೆ, ಹಾಗಾಗಿ ಇನ್ನೊಂದು ಸಲ ವಾಶ್ ಮಾಡಬೇಕು. ಮತ್ತು ಇಲ್ಲಿ ನೋಡಿ ಡೀಪಾಗಿ ನಾನು ಕಟ್ಸನ್ನು ಕೂಡ ಹಾಕಿದ್ದೇನೆ. ಇಲ್ಲಿ ಅದೇ ರೀತಿ ಕಟ್ಸ್ ಹಾಕಿದರೆ ತುಂಬ ಮಸಾಲೆ ಹೇಳ್ಕೊಳ್ತದೆ. ಇನ್ನು ಮಸಾಲೆಗೆ ಇಲ್ಲಿ ನಾನು ಸ್ವಲ್ಪ ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ನೋಡಿ ಬೆಳ್ಳುಳ್ಳಿ, ಗಾರ್ಲಿಕ್ ಕೂಡ ತಗೊಂಡಿದ್ದೇನೆ. ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್, ರುಚಿಗೆ ನೋಡಿಕೊಂಡು ಸಾಲ್ಟನ್ನು ಕೂಡ ತಗೊಂಡಿದ್ದೇನೆ. ಇನ್ನು ಇದೆಲ್ಲವನ್ನು ಕೂಡ ಸ್ವಲ್ಪ ನೀರು ಹಾಕಿ ಒಳ್ಳೆ ಸ್ಮೂತಾಗಿ ನಾವು ಗ್ರೈಂಡ್ ಮಾಡಿ ತರಬೇಕು. ಇನ್ನು ಈ ಗ್ರೈಂಡ್ ಮಾಡಿದ ಮಸಾಲೆ ಉಂಟಲ್ಲ, ಅದನ್ನು ಈ ಫಿಶ್ಶಿಗೆ ಹಾಕ್ಕೊಳ್ಳುವ. ಎಷ್ಟು ಬೇಕು ನೋಡಿಕೊಂಡು ಹಾಕಿದರೆ ಆಯಿತು. ನಾನು ಇಷ್ಟು ಈ 3 ಫಿಶ್ಶಿಗೆ ಎಷ್ಟು ಬೇಕಾ ಅಷ್ಟೇ ಮಸಾಲೆಯನ್ನು ನಾನು ಮಾಡಿದ್ದು, ತುಂಬ ಜಾಸ್ತಿ ಮಾಡಲಿಲ್ಲ. ಇದು ಬೇಕಿದ್ದರೆ ನಾವು ಜಾಸ್ತಿ ಮಾಡಿ ಸ್ಟೋರ್ ಮಾಡ್ಬೋದು, ಫ್ರಿಜ್ಜಲ್ಲಿ ಇಡ್ಬೋದು, ಏನು ಹಾಳಾಗೋದಿಲ್ಲ. ಇನ್ನು ಇದಕ್ಕೆ ಒಂದು ನಾನು ಲೆಮನ್ ಜ್ಯೂಸನ್ನು ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಅರ್ಧ ಹೋಳು, ಫುಲ್ ಹಾಕಲಿಲ್ಲ, ಅರ್ಧ ಹೋಳು ಹಾಕಿದ್ದೀನಿ. ಇನ್ನು ಅರ್ಧ ತೆಗೆದಿಟ್ಟಿದ್ದೇನೆ ಲಾಸ್ಟಿಗೆ ಹಾಕಲಿಕ್ಕೆ. ಸ್ವಲ್ಪ ಈ ರೀತಿ ಕರಿಬೇವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾನು ಇದಕ್ಕಿಲ್ಲಿ ಹಾಕ್ತಾ ಇದ್ದೇನೆ. ಇನ್ನಿದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಫಿಶ್ಶಿಗೆ ಒಳ್ಳೆ ರೀತಿಯಲ್ಲಿ ಈ ಮಸಾಲೆಯನ್ನು ಹಾಕ್ಕೊಂಡು ಬಿಡುವ. ಒಳ್ಳೆ ರೀತಿಯಲ್ಲಿ ಮಸಾಲೆ ಹಾಕಬೇಕು ಇದರಲ್ಲಿ. ಈ ನಾವು ಅದರ ಹೊಟ್ಟೆ ಉಂಟಲ್ಲ ಒಳಗಿಂದ ನೋಡಿ ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಅದರ ಒಳಗೆಲ್ಲ ಹಾಕಬೇಕು. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್. ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ. ಇನ್ನು ಇದನ್ನು ಮಸಾಲೆ ಎಲ್ಲ ಹಾಕಿ ಆದ ನಂತರ ಒಂದು ಅರ್ಧ ಗಂಟೆ ಹೀಗೇ ಬಿಟ್ಟು ಬಿಡುವ. ಈಗ ಒಂದು ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆ ಆದ ನಂತರ ನೋಡಿ ಒಳ್ಳೆ ಮಸಾಲೆ ಎಲ್ಲ ಎಳ್ಕೊಂಡಿದೆ, ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಎಳ್ಕೊಂಡಿದೆ. ಇನ್ನಿದನ್ನು ನಾವು ಫ್ರೈ ಮಾಡ್ಬೋದು. ಇಲ್ಲಿ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ತವ ಇಟ್ಟಿದ್ದೇನೆ. ಅದಕ್ಕೆ ನಾನಿಲ್ಲಿ ಇವತ್ತು ಫ್ರೈ ಮಾಡಲಿಕ್ಕೆ ಮಸ್ಟರ್ಡ್ ಆಯಿಲನ್ನು ಹಾಕ್ತಾ ಇದ್ದೇನೆ, ಸಾಸಿವೆ ಎಣ್ಣೆ. ನೀವು ಕೊಕೊನಟ್ ಆಯಿಲ್ ಇರ್ಬೋದು, ಸನ್ಫ್ಲವರ್ ಆಯಿಲ್ ಅಥವಾ ಆಲಿವ್ ಆಯಿಲ್, ಯಾವುದು ನೀವು ಮನೇಲಿ ಯೂಸ್ ಮಾಡ್ತೀರಿ ಅದನ್ನು ಹಾಕಬೇಕು. ಹಾಕಿದರೆ ಆಯಿತು. ಇನ್ನು ಈ ತವದಲ್ಲಿ ಹಾಕಿದ ಎಣ್ಣೆ ಬಿಸಿಯಾದ ನಂತರ ನಾವೀಗ ಮಸಾಲೆ ಹಾಕಿದ್ದೇವಲ್ಲ, ಆ ಮಸಾಲೆ ಹಾಕಿದ ಫಿಶನ್ನು ಫ್ರೈ ಮಾಡಲಿಕ್ಕೆ ಇಡುವ ಫ್ರೆಂಡ್ಸ್. ಆಯಿಲ್ ಬಿಸಿಯಾದ ನಂತರನೇ ಹಾಕಿಬಿಡಿ, ಸಣ್ಣಗಿರುವಾಗ ಹಾಕೋದು ಬೇಡ. ಇನ್ನಿದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗ್ತದೆ, ಅದು ಕಪ್ಪಾಗಿ ತಳ ಹಿಡಿಯುವ ಚಾನ್ಸ್ ಇರ್ತದೆ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದರ ಆಯಿಲೆಲ್ಲ ಒಂದು ಸಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡುವ. ಮಸಾಲೆ ಉಳಿದದ್ದೇನುಂಟ ಅದರ ಮೇಲೆಲ್ಲ ಹಾಕಿದರೆ ಆಯಿತು. ಈಗ ಒಂದು ಸೈಡ್ ಫ್ರೈ ಆಯಿತು. ಈಗ ಚೆನ್ನಾಗಿ ಇದನ್ನೀಗ ಉಲ್ಟಾ ಹಾಕ್ಕೊಳ್ಳುವ. ಈಗ ನಾನು ಉಲ್ಟಾ ಹಾಕ್ತಾ ಇದ್ದೇನೆ ನೋಡಿ. ಈಗ ನನಗೆ ಈ ಮಸಾಲೆ ಇಷ್ಟ, ಹಾಗಾಗಿ ನಾನು ಈ ರೀತಿ ತೆಗಿತಾ ಇದ್ದೇನೆ. ಕೆಲವರಿಗೆ ತುಂಬ ರೋಸ್ಟ್ ಆಗಿ ಫ್ರೈ ಅಂದರೆ ತುಂಬ ಇಷ್ಟ ಇರ್ತದೆ, ತುಂಬ ರೋಸ್ಟ್ ಮಾಡಿ ತೆಗೆಯೋದಂದರೆ ಇಷ್ಟ ಇರ್ತದೆ. ಅಂಥವರು ಇನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೋದು. ಈಗ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾನು ಹೇಳಿದಾಗೆ ತುಂಬ ರೋಸ್ಟ್ ಬೇಕಾದರೆ ರೋಸ್ಟ್ ಮಾಡ್ಕೊಳ್ಬೋದು. ನನಗೆ ಹೀಗೆ ಸ್ವಲ್ಪ ಮಸಾಲೆ ಈ ರೀತಿ ಇಷ್ಟ ನನಗೆ, ಹಾಗಾಗಿ ನಾನು ಈ ರೀತಿ ತಗೊಂಡಿದ್ದೇನೆ ನೋಡಿ. ಈಗ ಫ್ರೈ ಆದದ್ದು ಸಾಕು ನನಗೆ ನೋಡಿ, ನನಗೆ ಕರೆಕ್ಟಾಗಿದೆ ಇದು. ಇನ್ನಿದಕ್ಕೆ ಏನು ಮಾಡ್ಕೊಳ್ಳುವ, ಗ್ಯಾಸಿದು ಫ್ಲೇಮ್ ಆಫ್ ಮಾಡಿಕೊಂಡು ಈ ಒಂದು ಅರ್ಧ ಲೆಮನ್ ನಾವು ಇಟ್ಟಿದ್ದೇವಲ್ಲ, ಆ ಅರ್ಧ ಲೆಮನ್ ಜ್ಯೂಸನ್ನು ನಾವಿಲ್ಲಿ ಇದರ ಮೇಲೆ ಹಾಕ್ಕೊಡುವ ಫ್ರೆಂಡ್ಸ್. ಆಹಾ, ಈಗ ಹುಳಿ ಎಲ್ಲ ಎಳೆದು ಖಾರ ಉಪ್ಪು ಎಲ್ಲ ಎಳೆದು ಒಳ್ಳೆ ಟೇಸ್ಟ್ ಆಗ್ತದೆ ಬಂಗುಡೆ. ಓಕೆ, ಇನ್ನು ನಾವಿದರ ಪ್ಲೇಟಿಂಗನ್ನು ಮಾಡ್ಬೋದು. ನೋಡಿದ್ರಲ್ಲ ಬಂಗುಡೆ ಫ್ರೈ ಎಷ್ಟು ಬೇಗ ಮಾಡ್ಬೋದು ಅಂತೇಳಿ. ಮಸಾಲೆ ಕೂಡ ತುಂಬಾ ಕಡಿಮೆ, ಏನು ಜಾಸ್ತಿ ಮಸಾಲೆ ಕೂಡ ಇಲ್ಲ. ಇದನ್ನು ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಬೋದು. ಮತ್ತು ಫಿಶ್ ಲವರ್ ಅಂತೂ ಹೇಳೋದೇ ಬೇಡ, ಅಂಥವರಿದ್ದರೆ ಇದನ್ನು ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಇದರ ಟೇಸ್ಟ್ ಗೊತ್ತಾಗ್ತದೆ. ಓಕೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನು ನಾನು ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿ ತನಕ ಬಾಯ್, ಅಸ್ಸಲಾಮು ಅಲೈಕುಮ್.